ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತ್ರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಾಯಿ ಕುಟುಂಬದವರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದೇ ಲೈಕ್ ಕೊಡಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಗಳು ಬರುತ್ತವೆ. ಓಂ ಸಾಯಿರಾಮ್. ಇದು ನನ್ನ ಅನುಭವಕ್ಕೆ ಬಂದಿರುವಂಥದ್ದು. ನಾನು ಚಿಕ್ಕ ವಯಸ್ಸಿನಿಂದ ಸಾಯಿಬಾಬನ ಭಕ್ತೆ ಅಂತೂ ಅಲ್ಲ. ಯಾವಾಗ ನಂಬಕ್ಕೆ ಶುರು ಮಾಡಿದ್ನೋ ಆವಾಗಿಂದ ನನಗೆ ಸಣ್ಣ ಪುಟ್ಟ ಅನುಭವಗಳು ಆಗ್ತಾನೇ ಇದ್ದಾವೆ. ಬಾಬಾ ಇದ್ದಾರೆ ಅಂತ ನನಗೆ ಅನಿಸಿದೆ. ಏನೆಲ್ಲ ಸೂಚನೆಗಳನ್ನು ಸಿಗ್ತಾ ಇದ್ದಾವೆ, ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮುಂಚೆ ನಾನು ಸಾಯಿಬಾಬಾ ಅಂದರೆ ಯಾರು, ಯಾಕೆ ಇಷ್ಟು ಜನ ಸಾಯಿಬಾಬಾನ ದೇವಸ್ಥಾನಕ್ಕೆ ಹೋಗ್ತಾರೆ, ಶಿರಡಿಗೆ ಹೋಗ್ತಾರೆ, ಪ್ರತಿ ಗುರುವಾರ ಸಾಯಿಯವ್ರ ದೇವಸ್ಥಾನಕ್ಕೆ ಯಾಕೆ ಇಷ್ಟು ಜನ ರಶ್ ಇರುತ್ತೆ, ಅವರ ದೇವರ ಇಲ್ಲ ಮರಾಠಿಗಳು ಪೂಜೆ ಮಾಡೋ ದೇವರ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ. ಆವಾಗ ನನಗೆ ತುಂಬ ಕಷ್ಟ. ನಮ್ಮ ಮನೆಯಲ್ಲಿ ಕೆಲಸನೂ ಇರಲಿಲ್ಲ ಮತ್ತು ತುಂಬ ಬಡತನ ಕೂಡ ಇತ್ತು. ಆವಾಗ ನನ್ನ ಫ್ರೆಂಡು ಅದೇ ಸಮಯಕ್ಕೆ 9 ಗುರುವಾರದ ವ್ರತ ಮಾಡಿಬಿಟ್ಟು ಬಂದು, ನಮ್ಮ ಮನೆಯಲ್ಲಿ ಪೂಜೆ ಇದೆ ಬನ್ನಿ ಅಂತ ನನ್ನ ಕರೆದ್ಲು. ಸರಿ ನೋಡೋಣ ಇರು ಅಂತ ಹೇಳ್ಬಿಟ್ಟು ನಾನು ಪೂಜೆಗೆ ಅಂತ ಅವ್ರ ಮನೆಗೆ ಹೋದ್ವಿ. ಆವಾಗ ಅವಳು 9 ಗುರುವಾರದ ಪೂಜೆನ ಮಾಡಿಬಿಟ್ಟು ನನಗೆ 9 ದಿನದ ಒಂದು ಬುಕ್ನ ಕೊಟ್ಟಳು ನನಗೆ. ಇದನ್ನು ಇಟ್ಕೊಂಡು ನೀನು ಸಾಯಿಬಾಬಾನ ಪೂಜೆ ಮಾಡು, ನಿನಗೆಲ್ಲ ಒಳ್ಳೆಯದಾಗುತ್ತೆ ಅಂತ 9 ಗುರುವಾರ ವ್ರತದ ಒಂದು ಬುಕ್ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟಿದ್ಲು. ಸರಿ ಅಂತೇಳಿ ಏನೋ ಒಂದು ಬುಕ್ಕು ಬಿಡು ಇದು ಅಂತ ಅಂದ್ಬಿಟ್ಟು ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದೆ. ಆವಾಗ ನನಗೆ ಸಾಯಿಬಾಬಾ ಅಂದರೆ ಯಾರು ಅಂತಲೇ ನಾನು ನಿಜವಾಗ್ಲೂ ಗೊತ್ತಿರಲಿಲ್ಲ. ಆವಾಗ ನಾನು ಸುಮ್ಮನೆ ಬೇಜಾರಾಗಿ ಒಂದಿನ ನನ್ನ ಮನೆ ಕ್ಲೀನ್ ಮಾಡಬೇಕಾದ್ರೆ ಆ ಬುಕ್ಕು ನನಗೆ ಸಿಕ್ತು. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಲ್ವ ಅಂತ ಹೇಳ್ಬಿಟ್ಟು ನಾನು ಅದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಯ್ಯೋ ಇದು ದೇವರೆಲ್ಲ ಬಿಡು, ಯಾರೋ ಗುರುಗಳು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ನಮ್ಮೂರ ಕಡೆ ಎಲ್ಲ ಸಾಯಿಬಾಬಾ ಅಂದರೆ ಅಷ್ಟು ಕಷ್ಟಲ್ಲೇ ಯಾರಿಗೂ ಗೊತ್ತಿರಲ್ಲ. ಬೆಂಗಳೂರುಗಳಲ್ಲೆಲ್ಲ ಬಾಬಾ ಅಂದರೆ ತುಂಬ ನಂಬ್ತಾರೆ, ತುಂಬ ಪೂಜೆ ಮಾಡ್ತಾರೆ, ತುಂಬ ಜನ ಭಕ್ತರಿದ್ದಾರೆ, ನಾನು ನೋಡಿದ್ದೀನಿ. ಆದರೆ ಊರುಗಳಲ್ಲಿ ಸಾಯಿಬಾಬಾ ಅಂದರೆ ಅಷ್ಟು ಗೊತ್ತಿಲ್ಲ. ಅದರಲ್ಲೂ ಮಂಡ್ಯ ಸೈಡಲ್ಲಿ ಒಂದೇ ಒಂದು ಸಾಯಿಬಾಬಾ ಇರೋದು ಮಂಡ್ಯದಲ್ಲಿ ಅಂದ್ಕೊಂಡು ನಾನು ಅದನ್ನೇ ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ನನಗೆ ಸಾಯಿಬಾಬಾ ತುಂಬ ನನ್ನ ಜೀವನದಲ್ಲಿ ಪವಾಡಗಳು ಮಾಡಿದ್ದಾರೆ. ಅದು ಹೇಳೋಕ್ಕೆ ಅಸಾಧ್ಯ, ಅಷ್ಟು ಪವಾಡಗಳು ಮಾಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಆ ಬುಕ್ನ ನೋಡಿಕೊಂಡು ಆ 9 ಗುರುವಾರ ವ್ರತನ ನಾನು ಸ್ಟಾರ್ಟ್ ಮಾಡು ಒಂದೇ ಒಂದು ವೀಕಿಗೆ ನನಗೆ ರಿಸಲ್ಟು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಎವ್ರಿ ಗುರುವಾರ ದಿನ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಆದರೆ ಆ ಗುರುವಾರ ದಿನವೇ ನನ್ನ ಕಷ್ಟಗಳು, ಆವತ್ತೇ ಅಳ್ತಾಯಿದ್ದೆ, ಆವತ್ತೇ ಏನಾದರೂ ಒಂದು ಆಗ್ತಾಯಿತ್ತು, ಬೇಜಾರಾಗ್ತಾಯಿತ್ತು, ತುಂಬ ಮನಸ್ಸಿಗೆ ದುಃಖ ಆಗೋದು, ತುಂಬ ಅಳ್ತಾಯಿದ್ದೆ. ಸಾಯಿಬಾಬಾ ನೀನು ನಮ್ದಾಗಿಂದ ನಾನು ಬರೀ ಅಳ್ತಾನೇ ಇದ್ದೀನಿ, ಸಾಯಿಬಾಬಾ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತ ನಾನು ಕೇಳಿದೆ. ಆವಾಗ ಸಾಯಿಬಾಬಾ ಒಂದಿನ ರಾತ್ರಿ ಕನಸಲ್ಲಿ ಬಂದು ನಿನ್ನ ಕರ್ಮನ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಸರಿ ಅಂತೇಳಿ ನನಗೆ ಇನ್ನೂ ಜಾಸ್ತಿ ಬಾಬನ ಮೇಲೆ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ದೇವಸ್ಥಾನಕ್ಕೆ ಹೋದರೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದೆ ನಾನು. ಆವಾಗ ಬಾಗಿಲು ಒಳಗಡೆ ಕಾಲಿಕ್ತಿದ್ದಂಗೆ ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು ಮತ್ತು ಕಣ್ಣಲ್ಲಿ ನೀರು ಹಾಗೆ ತುಂಬ್ಕೊಂಡು ಬಂದ್ಬಿಡ್ತು. ಏನಪ್ಪ ಸಾಯಿಬಾಬಾ ನೀನು ನಿಜವಾದ ದೇವರು, ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಆಗಿರಲಿಲ್ಲ ಅಂತ ಹೇಳಿ ಕೈ ಮುಕ್ಕೊಂಡು ನಾನು ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ನನಗೆ ಆವತ್ತೇ ಇಷ್ಟ ಆಗಿದ್ದು ಸಾಯಿಬಾಬಾ ನಿಜವಾದ ದೇವರು ಅವರಿದ್ದಾರೆ ಅಂತ ಆವತ್ತು ಇಷ್ಟ ಆಗಿ ಇವತ್ತುವರೆಗೂ ಇನ್ನೇನು 20 ವರ್ಷ ಆಯಿತು ನಾನು ಸಾಯಿಬಾಬನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ನಂಬ್ತಾನೇ ಇದ್ದೀನಿ.